ಪಕ್ಷದೆಲ್ಲ ಹಿರಿಯ ಮುಖಂಡರೇ, ಮಾಧ್ಯಮದ ಸ್ನೇಹಿತರೆ, ತಮಗೆಲ್ಲ ಸ್ವಾಗತವನ್ನು ಬಯಸ್ತಾ ಮೊಟ್ಟ ಮೊದಲಾಗಿ ತಮ್ಮನ್ನು ಕ್ಷಮೆ ಕೊಡ್ತೇನೆ. ನಾನು 10 ಗಂಟೆ ಪ್ರೆಸ್ ಕಾನ್ಫರೆನ್ಸ್ ಇಡಿ ಅಂತ ಹೇಳಿದ್ದೆ, ಅದು 9:15 ಗಂಟೆಗೆ ನನಗೆ ಹೇಳ್ದೇನೆ, ಅದು ಸ್ವಲ್ಪ ಬರೋ ಲೇಟ್ ಆಯಿತು. ತಮ್ಮ ಕ್ಷಮೆಯನ್ನು ಕೋರ್ತಾ, ವಿಶೇಷವಾಗಿ ಬಂದಂಥ ವಿಶೇಷ ಏನು ಹೇಳಿದ್ರೆ, ನಿನ್ನೆ ಗುಲ್ಬರ್ಗ ಒಂದು ಕಾರ್ಯಕ್ರಮ ಇತ್ತು. ಅದೇ ರೀತಿ ಇಲ್ಲಿ ಬಂದು DCC ಆಫೀಸ್ನ ವಿಸಿಟ್ ಮಾಡೋಂಥ ಒಂದು ಪ್ರೋಗ್ರಾಮ್ ಇತ್ತು, ನಂತರ ಪತ್ರಿಕಾಗೋಷ್ಠಿ. ಆದರೆ ಜಿಲ್ಲಾಧ್ಯಕ್ಷರು ಮತ್ತು ಮುಖಂಡರು ಹೇಳಿದ್ರು 11 ಗಂಟೆಗೆ ಒಂದು ಕಾರ್ಯಾಗಾರ ಇದೆ, ಅದರಿಂದ ಎಲ್ಲ ಪತ್ರಕರ್ತರು ಕೂಡ ಅಲ್ಲಿ ಆ ಕಾರ್ಯಕ್ರಮಕ್ಕೆ ಹೋಗಬೇಕು. ಆ ಹಿನ್ನೆಲೆಯಲ್ಲಿ ಅದನ್ನು 11:15ಗೆ ಅದು ಇತ್ತು, ಅದು 10 ಗಂಟೆಗೆ ಅಂತ ಪ್ರಿಪೋನ್ ಮಾಡಿದ್ದೀವಿ. ಆ ಹಿನ್ನೆಲೆ ಅದೇ ರೀತಿ ಇಲ್ಲಿಂದ ನಾನು ಮುಧೋಳೋಗಂಥ ಕಾರ್ಯಕ್ರಮ ಇದೆ. ನಮಗೆಲ್ಲ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ, ವಿಶೇಷವಾಗಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷ 9 ತಿಂಗಳಾಗಿದೆ. ನುಡಿದಂತೆ ನಡೆದ ಸರ್ಕಾರ ಕಾಂಗ್ರೆಸ್ ಪಕ್ಷದ ಸರ್ಕಾರ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ನಮ್ಮ ಸಂಕಲ್ಪ. ಇವತ್ತು ಈ ನಮ್ಮ 3ನೇ ಬಜೆಟ್ಗೆ ಸನ್ಮಾನ್ಯ ಸಿದ್ದರಾಮಯ್ಯರವರು 4,44,000 ಕೋಟಿಯಷ್ಟು ಕೊಟ್ಟು ಸಮಾಜದ ಎಲ್ಲ ವರ್ಗದ ಜನರ ಕೈಯಲ್ಲಿ ಕಾರ್ಯಕ್ರಮ ಕೊಟ್ಟಂತಹ ಒಬ್ಬ ಕೆಲಸವನ್ನು ಮಾಡಿದ್ದಾರೆ. ಇದೊಂದು ಐತಿಹಾಸಿಕ 17ನೇ ಬಜೆಟ್ ಅವ್ರದ್ದು, ಸಿದ್ದರಾಮಯ್ಯ ಅವ್ರದ್ದು. ಅದ್ರ ಮೂಲಕ ಈ ನಮ್ಮ ಸರ್ಕಾರದ ಏನು ಚಿಂತನೆಗಳಿತ್ತು, ಬಜೆಟಲ್ಲಿ ನಮ್ಮ ಮ್ಯಾನಿಫೆಸ್ಟೋ ಏನು ಹೇಳಿದ್ವಿ, ಆ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಎಲ್ಲ, ಅದರಲ್ಲೂ ವಿಶೇಷವಾಗಿ 5 ಗ್ಯಾರಂಟಿಗಳು ಏನು ಕೊಟ್ಟಿದ್ವಿ, 5 ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದಿದ್ವಿ. ಒಟ್ಟಾರೆ ಇಲ್ಲಿವರೆಗೂ 1,12,521 ಕೋಟಿ ನಾವು ಗ್ಯಾರಂಟೀಸ್ಗಳಿಗೆ ನಾವು ಉಪಯೋಗ ಮಾಡ್ಕೊಂಡಿದ್ದೀವಿ. ಇದು 6ನೇ ಗ್ಯಾರಂಟಿಯಾಗಿ ಇವತ್ತು ನಾವು ಜನರಿಗೆ ಹಕ್ಕು ಪತ್ರ ಕೊಡುವಂಥ ಕೆಲಸ ಕೂಡ ನಾವು ಮಾಡಿದ್ವಿ. ನಿಮ್ಗೆ ಗೊತ್ತಿದೆ, ಹೊಸಪೇಟೆಯಲ್ಲಿ ಸುಮಾರು 1,12,000 ಪಟ್ಟಗಳನ್ನು ನಾವು ಕೊಟ್ಟಿದ್ವಿ ಹೋದ ವರ್ಷ. ಮೊನ್ನೆ ಹಾವೇರಿಯಲ್ಲಿ ಸುಮಾರು 1,08,000 ಪಟ್ಟಗಳನ್ನು ಕೊಟ್ಟು ಸುಮಾರು 2,22,000 ಪಟ್ಟಗಳನ್ನು ಬಡವರಿಗೆ ಕೊಡುವಂತಹ ದೊಡ್ಡ ಕೆಲಸ ನಮ್ಮ ಸರ್ಕಾರ ಮಾಡಿದೆ. ನಾನು ಯಾಕೆ ವಿಚಾರ ಹೇಳ್ತಾ ಇದ್ದು ಹೇಳಿದ್ರೆ, ಗ್ಯಾರಂಟಿಗಳು ಕೊಟ್ಟು ಕೂಡ ನಾವು ಈ ಬಡವರಿಗೆ ಇನ್ನೂ ಕಾರ್ಯಕ್ರಮ ಕೊಡುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಗೃಹಲಕ್ಷ್ಮಿ ಇರ್ಬೋದು, 5 ಗ್ಯಾರಂಟಿಗಳಲ್ಲಿ ಶಕ್ತಿ ಇರ್ಬೋದು, ಅನ್ನಭಾಗ್ಯ, ಶಕ್ತಿ ಕಾರ್ಯಕ್ರಮದ ಒಂದು ಇತಿಹಾಸ. ಸುಮಾರು 637 ಕೋಟಿಯಷ್ಟು ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ. ದೊಡ್ಡ ಒಂದು ಕಾರ್ಯಕ್ರಮ ಅದು. ಇಡೀ ಪ್ರಪಂಚದಲ್ಲಿ ಅಷ್ಟು ದೊಡ್ಡ ಕಾರ್ಯಕ್ರಮ ಎಲ್ಲೂ ಕೂಡ ಇವತ್ತು ಆಗಿಲ್ಲ. ಮಹಿಳಾ ಸಬಲೀಕರಣ ಬಗ್ಗೆ ಏನು ಹೇಳ್ತೀವಿ ನಾವು, ಆ ಹಿನ್ನೆಲೆಯಲ್ಲಿ ಮಹಿಳೆಯರಿಗೆ ದೊಡ್ಡ ಶಕ್ತಿ ಕೊಡುವಂಥ ಕೆಲಸ ನಮ್ಮ ಕಾರ್ಯಕ್ರಮ, ನಮ್ಮ ಸರ್ಕಾರ ಕೊಟ್ಟಿದೆ. ಈ ಗ್ಯಾರಂಟಿಗಳ ಮೂಲಕ ಜನರಿಗೆ ಏನು ನಾವು ಮಾತು ಕೊಟ್ಟಿದ್ವಿ, ವಾಗ್ದಾನ ಮಾಡಿದ್ವಿ, ನುಡಿದಂತೆ ನಾವು ನಡೆದಿದ್ದೀವಿ. ಇಲ್ಲ ಇಲ್ಲ ಅದೇ ರೀತಿ ಈಗ ಇವತ್ತು ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಹೇಳಿದ್ರೆ ಇವತ್ತು ನಮ್ಮ ಮೇಲೆ ಟೀಕೆ ಮಾಡ್ತಾರೆ. ಅವ್ರ ಸರ್ಕಾರ ಒಂದು 12 ವರ್ಷ ಆದರೂ ಕೂಡ ಕೊಟ್ಟಂತಹ ಮಾತುಗಳನ್ನು ಉಳಿಸ್ಕೊಂಡಿಲ್ಲ. ತಮ್ಮ ಮೂಲಕ ನಾನು ಹೇಳಬೇಕಂತ ಹೇಳಿದರೆ, ನಾವು ಭಾಳ ಧೈರ್ಯದಿಂದ ಹೇಳ್ತಾ ಇದ್ದೀವಿ, ನಾವು ನುಡಿದಂತೆ ನಡೆದೀವಿ ಅಂತ. ಅದೇ ರೀತಿ ಮಾತಿಗೆ ತಪ್ಪಿದ BJP ಕೇಂದ್ರ ಸರ್ಕಾರ 12 ವರ್ಷ ಆಯಿತು. ಅಧಿಕಾರಕ್ಕೆ ಬರೋ ಮುಂಚೆ ಭಾಷಣ ಮಾಡ್ತಾಯಿದ್ರು, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ 100 ದಿನಗಳಲ್ಲಿ ಕಪ್ಪು ಹಣ ತಂದು ಪ್ರತಿಯೊಬ್ಬರ ಅಕೌಂಟ್ಗೆ 15 ಲಕ್ಷ ಹಾಕ್ತೀವಿ ಅಂತ ಹೇಳಿದರು. 12 ವರ್ಷ ಆಯಿತು, 15 ರೂಪಾಯಿ ಕೂಡ ಯಾರ ಅಕೌಂಟ್ಗೆ ಇಲ್ಲಿವರೆಗೆ ಬಂದಿಲ್ಲ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಯುವಕರಿಗೆ ನಾವು ಕೊಡ್ತೀವಿ ಅಂತ ಹೇಳಿದರು. 12 ವರ್ಷ ಇತ್ತು, 22 ಕೋಟಿ 24 ಕೋಟಿ ಉದ್ಯೋಗ ಕೊಡಬೇಕಾಯಿತು. ಬಹುಶಃ 24 ಲಕ್ಷ ಕೊಟ್ಟರೋ ಇಲ್ವೋ ಅದು ಕೂಡ ಯೋಚನೆ ಮಾಡೋಕ್ಕಾಗಿದೆ. ರೈತರಿಗೆ ಡಬಲ್ ಇನ್ಕಮ್ ಮಾಡ್ತೀವಿ ಅಂತ ಹೇಳಿದ್ರಿ, ಯಾವ ಡಬಲ್ ಇನ್ಕಮ್ ಆಗಲಿಲ್ಲ. ಅದೇ ರೀತಿ ಬೆಲೆ ಏರಿಕೆ ಬಗ್ಗೆ ಹೇಳಿದರೆ ನಮ್ಮಲ್ಲಿ ಟೀಕೆ ಮಾಡ್ತಾರೆ. ಆದರೆ ಅವ್ರೇನು ಮಾಡಿದ್ರು, ಮನಮೋಹನ್ ಸಿಂಗ್ ಪ್ರೈಮ್ ಮಿನಿಸ್ಟರ್ ಇರುವಾಗ, ನಮ್ಮ UPA ಸರ್ಕಾರ ಅಧಿಕಾರದಲ್ಲಿರುವಾಗ ಪೆಟ್ರೋಲ್ ಬೆಲೆ 55 ರೂಪಾಯಿ ಇತ್ತು, ಅದು 100ಕ್ಕೆ ದಾಟಿದೆ. ಅದೇ ರೀತಿ ಡೀಸೆಲ್ ಬೆಲೆ ಇರ್ಬೋದು, ಗ್ಯಾಸ್ ಬೆಲೆ ಇರ್ಬೋದು, 400 ರೂಪಾಯಿ ಇತ್ತು, 1000ಕ್ಕೆ ದಾಟಿದೆ. ಸೊ ಇದೆಲ್ಲ ಜಾಸ್ತಿಯಾಗಿ ಇವತ್ತು ಅವರು ನಮ್ಮ ಮೇಲೆ ಟೀಕೆ ಮಾಡೋ ನೈತಿಕ ಹಕ್ಕನ್ನೇ ಕಳ್ಕೊಂಡಿದ್ದಾರೆ. ನಾವು ಯಾಕಂತ ಹೇಳಿದ್ರೆ ಹಲವಾರು ವಿಚಾರಗಳನ್ನು ಅವರು ಹೇಳಿದರು, ಆದರೆ ಯಾವುದೂ ಕೂಡ ಅನುಷ್ಠಾನಕ್ಕೆ ತರಲಿಲ್ಲ.
ಆ ವಿಚಾರ ಕೊಟ್ಟು ಜನರಿಗೆ ಹೇಳೋಂಥ ಕೆಲಸ ನಾವು ಮಾಡ್ತೀವಿ. ಈ ಅದೇ ರೀತಿ ಅವರು ಇವತ್ತು ನರೇಗಾ ಸುಮಾರು 20 ವರ್ಷ ಹಿಂದೆ ಸನ್ಮಾನ್ಯ ಮನಮೋಹನ್ ಸಿಂಗ್ ಅವರು ಸೋನಿಯಾ ಗಾಂಧಿ ನಾಯಕತ್ವದ ನರೇಗಾ ಕಾರ್ಯಕ್ರಮ ಅನುಷ್ಠಾನಕ್ಕೆ ತಂದ್ವಿ. ಇತ್ತೀಚೆಗೆ ಒಂದು ಹೊಸ ಕಾಯ್ದೆ ತೆಗೆದು ಅದನ್ನು ಬದಲಾವಣೆ ಮಾಡಿದ್ರು. ಇವ್ರು ನಮ್ಮ ಮೇಲೆ ಟೀಕೆ ಮಾಡಿಬಿಟ್ಟು ಪಂಡಿತ್ ವಂಶ ಪರಂಪರೆ ಅಂತ ಮಾತನ್ನು ಹೇಳಿ ಜವಾಹರ್ಲಾಲ್ ನೆಹರು ಹೆಸರನ್ನ ಕಾರ್ಯಕ್ರಮಗಳ ಹೆಸರುಗಳನ್ನು ತೆಗೆದ್ರು, ಇಂದಿರಾ ಗಾಂಧಿ ಹೆಸರುಗಳನ್ನು ಕಾರ್ಯಕ್ರಮಗಳು ತೆಗೆದ್ರು, ರಾಜೀವ್ ಗಾಂಧಿಯವರ ಹೆಸರುಗಳ ಕಾರ್ಯಕ್ರಮ ತೆಗೆದ್ರು, ಕೊನೆಗೆ ಮಹಾತ್ಮ ಗಾಂಧಿಯ ಹೆಸರುಗಳು ತೆಗೆದ್ರು. ನಾಥುರಾಮ್ ಗೋಡ್ಸೆ ಅವರು ಮಹಾತ್ಮ ಗಾಂಧಿಯವರು ಕೊಂದರು, ಆದರೆ ಭಾರತೀಯ ಜನತಾ ಪಾರ್ಟಿಯವರು ಮಹಾತ್ಮ ಗಾಂಧಿಯ ಚಿಂತನೆಗಳನ್ನು ಆ ವಿಚಾರಧಾರೆಗಳನ್ನು ಕೊಂದಿದ್ದಾರೆ. ನಾವು ನೇರವಾಗಿ ಟೀಕೆ ಮಾಡಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಜನ ಆಕ್ರೋಶ ಮತ್ತು ನರೇಗಾ ಸಂಗ್ರಾಮ ಕಾರ್ಯಕ್ರಮ ಹೋರಾಟ ಈಗಾಗಲೇ ನಾವು ಇಡೀ ರಾಜ್ಯದಂಥ ಹೋರಾಟ ಹಮ್ಮಿಕೊಂಡಿದ್ದೀವಿ. ಇಡೀ ದೇಶದಂತ ಇವತ್ತು ಈಗಾಗಲೇ AICC ಅಧ್ಯಕ್ಷರ ಮಾರ್ಗದರ್ಶನ ಸನ್ಮಾನ್ಯ ರಾಹುಲ್ ಗಾಂಧಿಯವರ ನಾಯಕತ್ವದಲ್ಲಿ ನಾವು ಇಡೀ ದೇಶದಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ಮತ್ತೆ ನರೇಗಾನ ವಾಪಸ್ ತರುವಂಥ ಕೆಲಸ ಮಾಡಬೇಕು. ಆ ಹಿನ್ನೆಲೆಯಲ್ಲಿ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಆ ಹಿನ್ನೆಲೆ ಯಾಕಂದರೆ ಮತ್ತೆ ಈ ಕಾಯ್ದೆಯನ್ನು ವಾಪಸ್ ತರುವಂಥ ರೀತಿಯಲ್ಲಿ ನಾವು ಹೋರಾಟ ಮಾಡ್ತೀವಿ. ಯಾಕಂತ ಹೇಳಿದ್ರೆ ಇವತ್ತು ಕೇಳ್ತಾರೆ, ಇವತ್ತು ನಾನು ಹೇಳಿದೆ ಒಂದು ಸಭೆಯಲ್ಲಿ 12 ವರ್ಷ ಆದಮೇಲೆ ನರೇಂದ್ರ ಮೋದಿಯವ್ರಿಗೆ ಗೊತ್ತಾಯ್ತಾ ಪ್ರೈಮ್ ಮಿನಿಸ್ಟರ್ಗೆ ಈ ಕಾರ್ಯಕ್ರಮ ಸರಿ ಇಲ್ಲ ಅಂತ. ಜ್ಞಾನೋದಯ ಯಾವಾಗ ಆಯ್ತಾ? ಅಲ್ಲಿವರೆಗೂ ಗೊತ್ತಿರಲಿಲ್ವಾ ಇದರ ಸಮಸ್ಯೆಗಳಿದೆ ಅಂತ? ಬೇಕಂತಾನೆ ಮಹಾತ್ಮ ಗಾಂಧಿ ಬಗ್ಗೆ, ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಚಿಂತನೆಗಳ ಬಗ್ಗೆ ಅವರಿಗೆ ವಿಶ್ವಾಸ BJP ಅವ್ರಿಗೆ ಇಲ್ಲ. ಅದರಿಂದ ಮಹಾತ್ಮ ಗಾಂಧಿ ಅಷ್ಟು ಕೂಡ ಬದಲಾವಣೆ ಮಾಡಿಬಿಟ್ಟಿದ್ದಾರೆ. ಇದೊಂದು ದುರಂತ, ಒಂದು ದುರ್ದೈವ ಅಂತ ಹೇಳಬೇಕಾಗ್ತದೆ. ಯಾವ ಮಹಾತ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟು ಅವರ ಹೆಸರನ್ನು ತೊಯ್ಯುವಂತಹ ದೊಡ್ಡ ಷಡ್ಯಂತ್ರ ಭಾರತೀಯ ಜನತಾ ಪಾರ್ಟಿ ಕೇಂದ್ರ ಸರ್ಕಾರ ಮತ್ತು ಪಕ್ಷ ಮಾಡ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಅದೇ ಇವತ್ತು ನಾನು ಹೇಳಿದೆ ಸಭೆಯಲ್ಲಿ, ಇವತ್ತು ಭಾರತೀಯ ಜನತಾ ಪಾರ್ಟಿಯವ್ರಿಗೆ ಮಹಾತ್ಮ ಗಾಂಧಿಯವರ ಪ್ರತಿಮೆ ಮುಂದೆ ಹೋರಾಟ ಮಾಡುವಂತಹ ನೈತಿಕತೆಯನ್ನು ಕಳ್ಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಅವರ ಹೆಸರು ಕೂಡ ಬದಲಾವಣೆ ಮಾಡುವಂಥ ದೊಡ್ಡ ಒಂದು ಕುತಂತ್ರ ಅವ್ರು ಮಾಡಿದ್ದಾರೆ. ಆ ವಿಚಾರವಾಗಿ ನಾವು ಹೋರಾಟ ಮಾಡ್ತೀವಿ. ಅವತ್ತು ಏನು ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಬದಲಾವಣೆ ಮಾಡಿ ಆ ಭಾಗದ ವಿಶೇಷವಾಗಿ ಗ್ರಾಮೀಣ ಭಾಗದ ಜನರಿಗೆ ಏನು ನೆರೆ ಕಾರ್ಯಕ್ರಮದ ಸಾಕಷ್ಟು ಸಹಾಯ ಆಗ್ತಾಯಿತ್ತು, ಅದನ್ನು ತಡೆ ಮಾಡುವಂಥ ಕೆಲಸ ಈ BJP ಅವರು ಮಾಡಿದ್ದಾರೆ ಅಂತ ಮಾತನ್ನು ಹೇಳ್ತಾ ಇವತ್ತು ಅದರ ವಿರುದ್ಧ ಕೂಡ ನಾವು ಹೇಳೋಂಥ ಕೆಲಸವನ್ನು ಮಾಡ್ತೀವಿ. ಮುಂಬರುವಂತಹ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆ, ಗ್ರಾಮ ಪಂಚಾಯತ್ ಬಹುಶಃ ಮೇ ಅಲ್ಲಿ ಆಗೋಂಥ ಸಾಧ್ಯತೆ ಇದೆ. ಅದಕ್ಕೆಲ್ಲ ಪಕ್ಷ ತಯಾರಿ ಆಗ್ತಾ ಇದೆ. ಈ ಚುನಾವಣೆಯಲ್ಲಿ ನಮ್ಮ ಸರ್ಕಾರದ ಸಾಧನೆ ಹಾಗೂ ಭಾರತೀಯ ಜನತಾ ಪಾರ್ಟಿಯ ವೈಫಲ್ಯಗಳನ್ನು ಜನರಿಗೆ ಹೇಳುವಂಥ ಕೆಲಸ ನಾವು ಮಾಡ್ತೀವಿ. ಈ ಚುನಾವಣೆಯಲ್ಲಿ ನಮ್ಮ ಸರ್ಕಾರದ ಸಾಧನೆಗಳು, 5 ಗ್ಯಾರಂಟಿಗಳು ನಮ್ಮ ಗೆಲುವಿಗೆ ಶ್ರೀರಕ್ಷೆ ಆಗಲಿದೆ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ, ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ ನಂತರ ಪ್ರಾಮಾಣಿಕವಾಗಿ ನುಡಿದಂತೆ ನಡೆದಿದ್ದೀವಿ, ಗೆದ್ದಿದ್ದೀವಿ ಅಂತ ಬೀಗಲ್ಲ. ಅದು ನಮ್ರತೆಯಿಂದ ಜನ ಕೊಟ್ಟಂಥ ಇದು ಆಶೀರ್ವಾದ ಏನಿದೆ, ಜನಪರ ಕೆಲಸ ನಾವು ಮಾಡ್ತಾ ಇದ್ದೀವಿ. ಈಗಾಗಲೇ ಸುಮಾರು 2 ವರ್ಷ 9 ತಿಂಗಳಾಗಿದೆ. ಮಿಕ್ಕಿದ 2 ವರ್ಷ ಮತ್ತೆ ನಾವು ಮಾಡ್ತೀವಿ. ನಮ್ಮ ಕಾರ್ಯಕ್ರಮಕ್ಕೆ ಮೆಚ್ಚಿದ್ದಾರೆ. ಅದಕ್ಕೆ 3 ಬೈ ಎಲೆಕ್ಷನಲ್ಲಿ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಜನ ಆಶೀರ್ವಾದ ಮಾಡಿ ಗೆಲ್ಲಿಸಿದ್ದಾರೆ. ಮುಂಬರುವಂತಹ 2 ಅಸೆಂಬ್ಲಿ ಬೈ ಎಲೆಕ್ಷನ್ ಕೂಡ ನಾವೇ ಗೆಲ್ತೀವಿ ಅಂತ ವಿಶ್ವಾಸ ವ್ಯಕ್ತಪಡಿಸ್ತಾ, ಮತ್ತೆ 2028 ನಾವೇ ಅಧಿಕಾರಕ್ಕೆ ಬರ್ತೀವಿ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಸರ್, ಈಗ ಮಾತ್ರ ಏನಪ್ಪ ಇದು ಕೊಡ್ತೀರಾ, ಆಮೇಲೆ ಅವ್ರನ್ನ ಸೋಲಿಸ್ಬೇಕು, ನಿಮ್ಮ ಪಕ್ಷದವರೇ ಕೈ ಜೋಡಿಸ್ತಾರೆ ವಿರೋಧಿಗಳ ಜೊತೆಗೆ, ಈ ಥರ ದೊಡ್ಡ ಆರೋಪಗಳೆಲ್ಲ ಇದೆ. ಪಕ್ಷದಲ್ಲಿ ಭಾಳ ಅಸಮಾಧಾನಗಳು ಇದಾವೆ ಅಲ್ಪಸಂಖ್ಯಾತ ಮುಖಂಡರು. ಇದಕ್ಕೆ ನಿಮ್ಮ ಹೈಕಮಾಂಡ್ ಗಮನಕ್ಕೆ ಬಂದಿದೆಯಾ ಅಥವಾ ಅದಕ್ಕೆ ಪರಿಹಾರ ಇಲ್ಲ? ಫಸ್ಟು ನಮ್ಮ ಪಕ್ಷ ಎಲ್ಲ ಸಮಾಜದವ್ರಿಗೆ ಅವಕಾಶ ಅಧಿಕ ಕೊಡುವಂಥ ಕೆಲಸ ನಾವು ಮಾಡ್ತೀವಿ. ನಾವು ವಿಶೇಷವಾಗಿ ಅಲ್ಪಸಂಖ್ಯಾತರ ಬಗ್ಗೆ ಕೇಳಿದ್ವಿ. ಅದಕ್ಕೆ ನಾನು ಹೇಳ್ತೀನಿ, ಈಗಾಗಲೇ ಮುಷರೀಫ್ ಅವರಿಗೆ ನಾವು ಟಿಕೆಟು ಕೊಟ್ಟಿದ್ವಿ. ಈಗ ಬಹುಶಃ ಚೇರ್ಮನ್ ಕೂಡ ಆಗಿದ್ದಾರೆ ಅಲ್ವಾ? ಅರ್ಬನ್ ಡೆವಲಪ್ಮೆಂಟ್ ಕೊಟ್ಟರು. ಅದರಿಂದ ಅಲ್ಪಸಂಖ್ಯೆ ಇನ್ನೂ ಹೆಚ್ಚು ಕೊಡಬೇಕಂತ ಏನು ನಿಮ್ಮ ಆಸೆ ಇದೆ, ಆ ವಿಚಾರವನ್ನು ವರಿಷ್ಠರಿಗೆ ತಲುಪಿಸ್ತೀವಿ. ಇಲ್ಲ ಪಕ್ಷದ ನಾನು ನಿಮಗಿಂತಲ್ಲ, ನಿಮ್ಮ ಭಾವನೆ ಹೇಳಿದ್ದು ನಾನು. ಭಾವನೆ ಜನರು ಈ ಅಲ್ಪಸಂಖ್ಯಾತಗಿಂತ ಅಲ್ಲಲ್ಲ, ಈ ಸಮಾಜದ ಭಾವನೆ ನಿಮ್ಮ ಮೂಲಕ ನನಗೆ ನಾವು ತಲುಪಿಸ್ತಾ ಇರ. ಕಾಂಗ್ರೆಸ್ ಮುಖಂಡರಿಗೆ ಸೋಲಿಸ್ತಾರೆ. ಯಾಕೆ ಅಂದ್ರೆ ಒಂದು ಅಲ್ಪಸಂಖ್ಯಾತನ ಅಂತ ಇದು ದೊಡ್ಡ ಆರೋಪ ಇದೆ. ಅವರೇ ಕೈ ಜೋಡಿಸ್ತಾರೆ ಮತ್ತು ಬಿಜೆಪಿ ಜೊತೆ ಒಳಗೆ ಶಾಮೀಲಾಗಿ ಕಾಂಗ್ರೆಸ್ ಮುಖಂಡರಿಗೆ ಸೋಲಿಸ್ತಾರೆ ಅನ್ನುವಂತ ಆರೋಪ. ಇಲ್ಲ, ನಿಮ್ಮ ಆರೋಪಕ್ಕೆ ನಾನು ಸದ್ಯಕ್ಕೆ ಸಾಮಾನ್ಯರು ಹೇಳ್ತಾರೆ, ಪೊಲಿಟಿಕಲ್ ಆರೋಪ ಇಲ್ಲ. ಇಲ್ಲ, ಒಂದು ಸಿಂಪಲ್ ಎಕ್ಸಾಂಪಲ್, ಎಲ್ಲ ಕಡೆ ಬೋರ್ಡ್, ಕಾರ್ಪೊರೇಷನ್, ಅರ್ಬನ್ ಡೆವಲಪ್ಮೆಂಟ್, BD ಎಲ್ಲರೂ ಕಂಟಿನ್ಯೂ ಮಾಡಿದ್ರು. ಬಿಜಾಪುರಿಗೆ ಅರ್ಧ ಇದು ಕೊಟ್ಟು ಕಟ್ ಮಾಡಿದ್ರು. ಏನು ವಿಷಯ ಅದು?
ಅಲ್ಲ ಟರ್ಮ್ ಟರ್ಮ್ ಎಷ್ಟಿದೆ ಅಷ್ಟು. ಗಾಡಿ ಎಲ್ಲ ಕಡೆ ಅರ್ಬನ್ ಡೆವಲಪ್ಮೆಂಟ್ ಎಲ್ಲ ಕಡೆ ಎಕ್ಸ್ಟೆಂಡ್ ಮಾಡಿದ್ರು ಟರ್ಮ್ಗಳು ಬಿಜಾಪುರ ಅದೇನೇ साहब एक बरस ही बोले हाँ? एक बरस का हाँ, दो 19 महीने का है ಹಾಂ ಅದೇ ಸುಮಾರು 2 ವರ್ಷ ಅಷ್ಟು ಮಾಡಿದಾರಂತೆ. ಹೊಸ ನೇಮಕ ಆಗತ್ತೆ ಈ ಬಡ್ಜೆಟ್ ಆದಮೇಲೆ. ರಾಜ್ಯ ಮಟ್ಟದ ಏನು ಸಿಗ್ತಾ ಇಲ್ಲ ಅಂತ ಹಾ? ಲೋಕಲ್ ಏನೋ ಕೊಡ್ತೀರಾ ಅದು ಇಲ್ಲ ಇಲ್ಲ ಈಗ ಖಚಿತ ಮಾಡಕ್ಕೆ ಇಲ್ಲ ನೀವು ಹೇಳಂತ ಮಾತು ನನಗೆ ಅರ್ಥ ಆಯಿತು. ನಾನು ಇದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ. ಹಜ್ಭವನ ತಗೊಂಡೋದ್ರಿ ನಿಮ್ಮಲ್ಲಿಗೆ ತಗೊಂಡೋದ್ರಿ ಇಲ್ಲಿ ಕೊಟ್ಟಿಲ್ಲ ಗುಲ್ಬರ್ಗ ಅಲ್ಲಿ ಇಲ್ಲಿ ಯಾಕೆ ಇಲ್ಲ ಹುಬ್ಳಿ ಸೆಂಟ್ರಲ್ ಪ್ಲೇಸ್ ಆಗತ್ತೆ ಅಂತ ಕೊಟ್ಟಿಲ್ಲ. ಹುಬ್ಳಿಗಿಂತ ಇದು ಲಾಸ್ಟ್ ಇಲ್ಲ ಮಹಾರಾಷ್ಟ್ರ ಬಾರ್ಡರ್ ಅಲ್ಲಿ ಪ್ರಪೋಸಲ್ ಕಳೆದ ಇಲ್ಲ ಪ್ರಪೋಸಲ್ 10 ವರ್ಷದಿಂದ ಹಜ್ ಭವನಕ್ಕೆ ಅಲ್ಲಿ ಹೋರಾಟ ನಡೀತಾ ಇತ್ತು. 10 ವರ್ಷದಿಂದ ಅದು ಬೇಡಿಕೆ ಇತ್ತು. ನಾವು ಲಾಸ್ಟ್ ಟೈಮ್ ಇವನ್ ಎಲೆಕ್ಷನಲ್ಲೂ ಕೂಡ ನಾವು ಅದನ್ನು ನಮ್ಮ CM ಕೂಡ ಅದನ್ನು ಪ್ರಸ್ತಾಪ ಮಾಡಿದರು. ಗುಲ್ಬರ್ಗ ಮತ್ತು ಹುಬ್ಳಿ ಮತ್ತು ಮಂಗಳೂರು ಈ 4 ವಿಜಯಲ್ಲಿ ಮಾಡಬೇಕಂತ ಹೇಳಿದ್ ನಡೆದಂಗೆ ಹೇಳಿದ್ದಾರೆ. ಇವತ್ತು ಅನೌನ್ಸ್ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಬಹುಶಃ ಹೌದು ನಾವು ಡಿಸ್ಕಸ್ ಮಾಡಿದೆ. HK ಪಾಟೀಲ್ ಜೊತೆ ಕೂಡ ಡಿಸ್ಕಸ್ ಮಾಡಿದೆ. ಈ ವಿಶೇಷವಾಗಿ ಈ ಜಿಲ್ಲೆಯಲ್ಲಿ ಟೂರಿಸಮ್ಗೆ ಹೆಚ್ಚು ಒತ್ತನ್ನು ಕೊಡಬೇಕಂತ ಈಗಾಗಲೇ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಬಗ್ಗೆ ಚರ್ಚೆ ಮಾಡಿರ್ಬೋದು. ನಾವು ಕೂಡ ಸಾಮಾನ್ಯ ನಮ್ಮ ಟೂರಿಸಂ ಮಿನಿಸ್ಟರ್ ಚರ್ಚೆ ಮಾಡಿ ಮತ್ತು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಚರ್ಚೆ ಮಾಡಿ ಯಾವ ರೀತಿಯಲ್ಲಿ ಇಲ್ಲಿ ಈ ಭಾಗಕ್ಕೆ ಹೆಚ್ಚು ಇಲ್ಲ ನಮ್ಮ MLC ಫಂಡು ಇಲ್ಲಿ ಯಾಕಂದ್ರೆ ನಮ್ಮದು ಲೋಕಲ್ ಬಾಡೀಸು ನಮ್ಮ 3 ಜಿಲ್ಲೆ ಬಿಟ್ಟು ಬೇರೆ ಎಲ್ಲಿ ಕೊಡೋಕ್ಕೆ ಬರೋದಿಲ್ಲ ನನಗೆ. ಧಾರವಾಡ ಗದಗ ಮತ್ತು ಹಾವೇರಿ ಬಿಟ್ಟು ನಮ್ಮಲ್ಲಿ ಕೊಡೋಕ್ಕೆ ಬರೋಲ್ಲ. ಬೇರೆ ಶಾಸಕರು ಇದ್ದಾರೆ, ಬೇಕಾದ್ರೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ಬಟ್ MLC ಫಂಡ್ ಬೇಡ, ಟೂರಿಸಂ ಪಾಲಿಸಿಯಲ್ಲೇ ಈ ಜಿಲ್ಲೆಗೆ ಏನು ಹೆಚ್ಚು ಮಾಡಬೇಕು ಅದ್ರ ಬಗ್ಗೆ ಈಗಾಗಲೇ ಮಾಹಿತಿ ಕೊಡ್ತೀವಿ. ಬಹುಶಃ ಬಂದರೆ ಒಂದು ಸಲ ನೀವು ಕೂಡ ಬಂದರೆ ನಮ್ಮ ಲಾ ಮಿನಿಸ್ಟ್ರು ಮತ್ತು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಕೂಡ ಚರ್ಚೆ ಮಾಡ್ಬೋದು. ಯಾವುದು ನೋಡಿ, ನಾನು ಮುಂಚೆನೇ ಹೇಳಿದೆ, ನಮ್ಮ ಮೇಲೆ ಏನು ಜವಾಬ್ದಾರಿ ಕೊಟ್ಟು ಜನ 140 ಶಾಸಕರನ್ನ ಎಲೆಕ್ಟ್ ಮಾಡಿ ರಾಜ್ಯದಲ್ಲಿ ಕಾರ್ಯಕ್ರಮ ತರಬೇಕು, ನಾವು ಏನು ಕೊಟ್ಟಂಥ ಮ್ಯಾನಿಫೆಸ್ಟೋ ಇಂಪ್ಲಿಮೆಂಟ್ ಮಾಡಬೇಕಂತ ಹೇಳಿದ್ರು. ಅದೆಲ್ಲ ಕೆಲಸ ನಾವು ಮಾಡ್ತಾಯಿದ್ವಿ. ಎಲ್ಲ ಗ್ಯಾರಂಟಿಗಳ ಅನುಷ್ಠಾನ ತಂದಿದ್ವಿ. ಎಲ್ಲ ವಿಚಾರಗಳನ್ನು ಎಲ್ಲ ಸಮಾಜ ವರ್ಗ ಜನರ ಕಷ್ಟಗಳು ಸ್ಪಂದಿಸಿದ್ದೀವಿ ನಾವು. ಈಗ ಅದು ಚೀಫ್ ಮಿನಿಸ್ಟರ್ ಮಾಡೋದು ಬಿಡೋದು ಪಕ್ಷದ ವರಿಷ್ಠ ತೀರ್ಮಾನ ತಗೊಳ್ತಾರೆ. ಆದರೆ ಒಟ್ಟಾರೆ ಒಂದು ಮಾತು ಹೇಳುವಲ್ಲ, ನಾನು ಈ 5 ಚುನಾವಣೆ ನಮ್ಮ ಕೇರಳ ಇರ್ಬೋದು, ತಮಿಳುನಾಡು, ಇದು 5 ರಾಜ್ಯ ಚುನಾವಣೆ ನಂತರ ಬಜೆಟ್ ನಮ್ಮ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಆಗುತ್ತೆ ಅಷ್ಟು ಮಾತ್ರ ಹೇಳಬಲ್ಲೆ. ಸೊ ಆಫ್ಟರ್ ದೀಸ್ 5 ಸ್ಟೇಟ್ ಎಲೆಕ್ಷನ್ಸ್ ದೇರ್ ವಿಲ್ ಬಿ ರೀಕಾನ್ಸ್ಟಿಟ್ಯೂಷನ್ ಆಫ್ ದ ಬಜೆಟ್, ರೀಕಾನ್ಸ್ಟಿಟ್ಯೂಷನ್ ಆಫ್ ದ ಕ್ಯಾಬಿನೆಟ್ ಅಷ್ಟನ್ನು ಹೇಳಬಲ್ಲೆ. ಮುಖ್ಯಮಂತ್ರಿ ಬಗ್ಗೆ ಅಂತಿಮ ತೀರ್ಮಾನ ರಾಹುಲ್ ಗಾಂಧಿಯವರು ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಮಾಡ್ತಾರೆ. ಅದರಿಂದ ನಮಗೆ ಆದೇಶ ಕೊಟ್ಟು ನಾವು ಲಕ್ಷ್ಮಣ ರೇಖೆಯನ್ನು ಹಾಕಿದ್ದಾರೆ, ಯಾರು ಕೂಡ ಅದ್ರ ಬಗ್ಗೆ ಮಾತಾಡಬಾರ್ದು ಅಂತ. ಅದರಿಂದ ನಾವು ಕಾರ್ಯಕರ್ತರಾಗಿ ನಾವು ಅದ್ರ ಬಗ್ಗೆ ನಮ್ಗೆ ಎಷ್ಟು ಮಾತಾಡಬೇಕು ಅಷ್ಟೇ ಮಾತಾಡುವಂತಹ ನಮಗೆ ಕಟ್ಟಪ್ಪಣೆ ಮಾಡಿದ್ದಾರೆ. ಅಷ್ಟು ಒಂದು ಹೇಳ್ಬೋದು, ನಾನು ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಆಗ್ಬೋದು ಈ 5 ರಾಜ್ಯ ಚುನಾವಣೆ ನಂತರ ಅಂತ ಹೇಳ್ಬೋದು. 5 ಅದು ಮೋಸ್ಟ್ಲಿ ಮೇಯಲ್ಲಿ ಎಲೆಕ್ಷನ್ಸ್ ಆಗುತ್ತೆ. ಸೊ ಮೇ ಆದಮೇಲೆ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಆಗೋ ಸಾಧ್ಯತೆ. ಅದ್ರ ಬಗ್ಗೆ ನಾವು ಯಾರು ನಾನು ಹೇಳ್ದಲ್ಲ, ನಮಗೆ ಲಕ್ಷ್ಮಣ ರೇಖೆ ಆಗಿದ್ದಾರೆ. ಅದರಿಂದ ಯಾರು ಕೂಡ ವಿಚಾರವಾಗಿ ಮಾತಾಡಬಾರ್ದು. ನಮ್ಮಲ್ಲಿ ಯಾವ ಗುಂಪುಗಾರಿಕೆ ಇಲ್ಲ. ಈಗಾಗಲೇ ಮುಖ್ಯಮಂತ್ರಿ ಕೂಡ ಹೇಳಿದ್ದಾರೆ, ನಾನು DK ಶಿವಕುಮಾರ್ ಹಾಲು ಜೇನು ಅಂತ ಮಾತನ್ನು ಕೂಡ ಹೇಳಿದ್ದಾರೆ. ಅದನ್ನೆಲ್ಲ ನಿಮ್ಮ ಪತ್ರಿಕೆಯಲ್ಲಿ ಬರೆದಿದ್ದೀರ. ಅದರಿಂದ ಆದರೆ ಸಮಸ್ಯೆಗಳು ಏನಿಲ್ಲ. ನಮ್ಮ ಸರ್ಕಾರ ಕೆಲಸ ಕಾರ್ಯಗಳು ನಡೀತಾ ಇದೆ. ಅಂತಿಮವಾಗಿ ಏನಾದರೂ ಇದ್ದರೆ ಹೈಕಮಾಂಡ್ ತೀರ್ಮಾನ ತಗೊಳುತ್ತೆ. ನಾನು 2ನೇ ಬಾರಿ ಹೇಳ್ತಾ ಇದ್ದೀನಿ, ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಬಗ್ಗೆ ಹೇಳಬಲ್ಲೆ ನಾನು. ಈ 5 ರಾಜ್ಯ ಚುನಾವಣೆ ನಂತರ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಆಗುತ್ತೆ. ಈಗಾಗಲೇ ವರಿಷ್ಠರಿಗೆ ನಾವು ಹೇಳಿದ್ದೀವಿ, ಕನಿಷ್ಠ 50% ಮಂತ್ರಿಗಳನ್ನು ಪಕ್ಷದ ಕೆಲಸಕ್ಕೆ ಹಾಕಿ 50% ಮಂತ್ರಿಗಳು ಹೊಸಬರನ್ನ ನೇಮಕ ಮಾಡಿ ಅಂತ ಈಗಾಗಲೇ ನಾವು ಒತ್ತಾಯ ಕೂಡ ಮಾಡಿದ್ದೀವಿ. ಹೈಕಮಾಂಡ್ ಕೂಡ ಹೇಳಿದ್ದೀವಿ. 50% ಏನು ಮಂತ್ರಿಗಳಾಗಿದ್ದಾರೆ ಅವರು ಮುಂದಿನ ಎಲೆಕ್ಷನ್ಗೆ ಕೆಲಸ ಮಾಡಬೇಕು. ಅಧಿಕಾರ 28ರಲ್ಲೂ ಕೂಡ ನಾವೇ ಅಧಿಕಾರಕ್ಕೆ ಬರ್ತೀವಿ. ಹೊಸಬರಿಗೆ 50% ಹೊಸಬರಿಗೆ ಅವಕಾಶ ಮಾಡಿಕೊಡ್ಬೇಕಂತ ಈಗಾಗಲೇ ಹೇಳಿದ್ದೀವಿ, ಮನವಿಯನ್ನು ಮಾಡಿದ್ದೀವಿ. 2023ರಲ್ಲಿ ಕೂಡ ನಾನು ವರ್ಕಿಂಗ್ ಪ್ರೆಸಿಡೆಂಟ್ ಆಗಿಬಿಟ್ಟು ಸಾಕಷ್ಟು ನಾವು ದುಡಿದಿದ್ದೀವಿ. 4 ವರ್ಕಿಂಗ್ ಪ್ರೆಸಿಡೆಂಟ್ ಅಲ್ಲಿ 3 ವರ್ಕಿಂಗ್ ಪ್ರೆಸಿಡೆಂಟ್ ಮಂತ್ರಿಗಳು ಮಾಡಿದ್ದಾರೆ. ಈಶ್ವರ್ ಖಂಡ್ರೆ, ಸತೀಶ್ ಜಾರಕಿಹೊಳಿ ಮತ್ತು ರಾಮಲಿಂಗಡಿ. ನನ್ನೊಂದು ಅವಕಾಶ ಸಿಕ್ಕಲಿಲ್ಲ. ಮುಂದೆ ಬರುವಂತಹ ಕ್ಯಾಬಿನೆಟ್ ಮಿನಿಸ್ಟರ್ ಆಗುವಂಥ ಹೈಕಮಾಂಡ್ ನನಗೆ ಅವಕಾಶ ಕೊಡ್ಬೋದು ಅಂತ ವಿಶ್ವಾಸ ವ್ಯಕ್ತಪಡಿಸಿದೆ. ಯಾವ ಅಸಮಾಧಾನ ಇಲ್ಲ. ಕಾಂಗ್ರೆಸ್ಸಲ್ಲಿ 45 ವರ್ಷ ಆಯ್ತು ನಾನು.
ಬ್ಲಾಕಿನ ರಾಷ್ಟ್ರ ಮಟ್ಟದಲ್ಲಿ ಕೆಲಸ ಮಾಡಿದೆ. 3 ಪ್ರೈಮ್ ಮಿನಿಸ್ಟರ್ ಜೊತೆ ಕೆಲಸ ಮಾಡಿದ್ದೀನಿ, ರಾಜೀವ್ ಗಾಂಧಿ, PV ನರಸಿಂಹರಾವ್, ಮನಮೋಹನ್ ಸಿಂಗ್ ಜೊತೆ. ಅದರಿಂದ ಅದೆಲ್ಲ ಯಾವುದೇ ಒಂದು ವಿಚಾರ ಅಸಮಾನ ಇಲ್ಲವೇ ಇಲ್ಲ ಒಬ್ಬ ಕಾರ್ಯಕರ್ತನಾಗಿ. ಆದರೆ ಈ ಸರ್ಕಾರ ಶಿವಕುಮಾರ್ ಅವ್ರ ಜೊತೆ ವರ್ಕಿಂಗ್ ಪ್ಲಾನ್ ಪ್ರಾಮಾಣಿಕವಾಗಿ ದುಡಿದಿದ್ದೀವಿ ನಾವು. ಈ ಅಧಿಕಾರ ಬರುವಲ್ಲಿ ನಮ್ಮದು ಕೂಡ ಪಾತ್ರ ಇದೆ ಅಂತ ಹೇಳೋಷ್ಟನ್ನು ಹೇಳಬಲ್ಲ. ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಎಲೆಕ್ಷನ್ ಬಗ್ಗೆ